ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ನಾವು ಪಂಢರಪುರಕ್ಕೆ ಹೋಗ್ತಾ ಇದ್ದೀವಿ. ನೀವು ಯಾವತ್ತಾದ್ರೂ ಪಂಢರಪುರಕ್ಕೆ ಹೋಗಿದ್ದೀರಾ? ಇದು ಲೊಕೇಟ್ ಆಗಿರೋದು ಮಹಾರಾಷ್ಟ್ರ ಸ್ಟೇಟ್ನಲ್ಲಿ. ಈ ಊರು ಶ್ರೀ ಪಾಂಡುರಂಗ ವಿಠ್ಠಲದಿಂದ ತುಂಬಾ ಪ್ರಸಿದ್ಧಿ ಹೊಂದಿದೆ. ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಇಲ್ಲಿಗೆ ಬಂದು ದರ್ಶನ ಪಡಿತಾರೆ. ಶ್ರೀ ಪಾಂಡುರಂಗ ಲಾರ್ಡ್ ವಿಷ್ಣುವಿನ ಒಂದು ರೂಪ ಅಂತ ಹೇಳಲಾಗುತ್ತೆ. ಫೈನಲಿ ಪಂಢರಪುರ ರೀಚ್ ಆಗಿದ್ದಾಯ್ತು. ಇವತ್ತು ಸಂಕಷ್ಟ ಚತುರ್ಥಿ, ಸೊ ಫಸ್ಟ್ ಶ್ರೀ ಗಣೇಶನ ದರ್ಶನ ಮಾಡ್ತಾ ಇದ್ದೀವಿ. ಆದ್ಮೇಲೆ ಶ್ರೀ ವಿಠ್ಠಲ ರುಕ್ಮಿಣಿ ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ ಒಳಗೆ ಫೋನ್ ಅಲೋ ಇರಲಿಲ್ಲ, ಸೊ ನಾವು ಫೋನ್ ಲಾಕರಲ್ಲಿ ಸೇಫ್ ಆಗಿಟ್ವಿ. ಅದಕ್ಕೆ ಟೆಂಪಲ್ ಒಳಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಬಟ್ ದರ್ಶನ ಎಕ್ಸ್ಪೀರಿಯನ್ಸ್ ತುಂಬಾ ಪೀಸ್ಫುಲ್ ಮತ್ತು ಡಿವೈನ್ ಆಗಿತ್ತು. ಅದಾದ್ಮೇಲೆ ನಾವು ಸಂತೋಷಿ ಮಾತಾ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಟೆಂಪಲ್ ತುಂಬಾ ಕಾಮ್ ಮತ್ತು ಪಾಸಿಟಿವ್ ವೈಬ್ಸ್ ಇತ್ತು. ನೆಕ್ಸ್ಟ್ ಕೈಕಾಡಿ ಮಹಾರಾಜ್ ಮಠ. ಇದು ಸಂತೋಷಿ ಮಾತಾ ಟೆಂಪಲ್ ಸೈಡಲ್ಲಿ ಇರೋದು. ಇದು ನಿಜವಾಗ್ಲೂ ಯುನಿಕ್ ಪ್ಲೇಸ್. ಇಂಡಿಯಾದಲ್ಲೇ ಫೇಮಸ್ ಆಗಿರುವ ತುಂಬಾ ದೇವರು ಮತ್ತು ದೇವಿಯರ ವಿಗ್ರಹಗಳು ಒಂದೇ ಪ್ಲೇಸಲ್ಲಿ ನೋಡಬಹುದು. ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅನ್ಬಹುದು. ನಿಮಗೆ ಪಂಢರ್ಪುರ್ಗೆ ಬರುವ ಪ್ಲಾನ್ ಇದ್ರೆ ವಿಠ್ಠಲ ಟೆಂಪಲ್ ಜೊತೆಗೆ ಕೈಕಾಡಿ ಮಹಾರಾಜ್ ಮಠ ಮತ್ತು ಸಂತೋಷಿ ಮಾತಾ ಟೆಂಪಲ್ ಮಿಸ್ ಮಾಡಬೇಡಿ. ಡೆಫಿನೆಟ್ಲಿ ವಿಸಿಟ್ ಮಾಡಿ. ಇದು ನಮ್ಮ ಒನ್ ಡೇ ಪಂಢರ್ಪುರ್ ಟ್ರಿಪ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.